ಕಾಂತ. ಗಿಳಿ ಗೀಜಗ ಗುಬ್ಬಿ ನಗಲಾದಿಗಳು ಈ ಅರಣ್ಯದಲ್ಲಿ ಎಷ್ಟೊಂದು ಸುವಿಲಾಸದಿಂದ ಹಾರಾಡುತ್ತಿರುವು. ಇವುಗಳನ್ನು ನೋಡುತ್ತಾ ಭಯಪಡದೆ ಮುಂದಕ್ಕೆ ಬಾ ಕಾಂತೆ. ಅದೇ ಕಾಂತೆ, ಇದು ಅಲ್ಲದೆ ಹುಲಿ, ಕರಡಿ, ಸಿಂಹ, ಕಾರ್ಕೋಣ, ಕಾಡು ಹಂದಿಗಳು ಈ ಘೋರ ಅರಣ್ಯದಲ್ಲಿ ಎಷ್ಟೊಂದು ಸುವಿಲಾಸದಿಂದ ನಿರ್ಭಯದಿಂದ ನಡೆದು ಹೋಗುತ್ತಿರುವುದು. ಇವುಗಳನ್ನು ನೋಡುತ್ತಾ ಭಯಪಡದೆ ಮುಂದಕ್ಕೆ ಅಡಿಡುವಂತಾಕೆ ಆಗುತ್ತಂತೆ ಮತಿವಂತೆ. ಅದೇ ಪ್ರಕಾರವಾಗಲಿ ಕಾಂತ. ನಾನೊಂದು ಮಾತು ಹೇಳಿಬಿಡಿ ಕೇಳು. ಅದೇನು ಚೆನ್ನಾಗಿ ಹೇಳುವಂತೋಳ. ನಡಿಯಾ ಈ ಅಡವಿಯಲ್ಲಿ ನಡೆದು ನನ್ನ ಕಾಲುಗಳು ತೊಡೆಗಳು ಬಹಳ ನೋಯಲಿಕ್ಕೆ ಇದ್ದಾವೆ. ಆದ್ದರಿಂದ ನಾನು ಸರ್ವಥಾ ನಡೆಯಲಾರನೋ ಕಾಂತ. ಹೇ ಕಾಂತೆ, ನಾನು ಎಷ್ಟೊಂದು ಪರಿಪರಿಯಿಂದ ನೀನು ಅರಣ್ಯಕ್ಕೆ ಬರಬೇಡ, ವನವಾಸಕ್ಕೆ ಬರಬೇಡ ಎಂದು ಹೇಳಿದರೂ ಕೇಳದೆ ನೀನು ಈ ಪರಿಯಾಗಿ ನನ್ನ ಹಿಂದೆ ಬಂದು ಈಗ ನಾನು ನಡೆಯಲಿಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಿರುವೆಯಲ್ಲ, ಇದು ಯಾವ ನ್ಯಾಯ ಸೀದೆ? ಹಾಗೆ ಪ್ರಿಯ, ಇದು ಅಲ್ಲದೆ ಮತ್ತೂ ಹೇಳುವರೆ ಕೇಳು. ಹೇಳುತ್ತಾ ಬಳ್ಳಿ ಈ ಬಳ್ಳಿಯು ಈ ಮಳೆಯಿಂದ ಬೆಳೆದಿರ್ತಕ್ಕಂತಹ ಈ ಅನೇಕ ಗಿಡಗಂಟಿಗಳು ನನ್ನನ್ನು ಕಾಲು ಸುತ್ತಿ ಬಹಳ ಬಳಲಿಸುತ್ತಿರುವುದು. ಹಾಗೆ ಪ್ರಿಯ, ಹರಿಯುವ ನಗರಿದ ನರಿ ನೀರಿನಂತೆ ಬಾಯಿ ತೆರೆದು ಭಿನ್ನ ಮಾಡಿಕೊಳ್ಳುತ್ತಿರುವೆನು. ನನ್ನ ಸೊಲ್ಲು ಆಲಿಸು ರಾಜ ರವಿಕೋಟಿ ತೀಜ. ಅಪ್ಪ ಲಕ್ಷ್ಮಣ, ಅಣ್ಣಯ್ಯನೇ, ಸೀತೆಯು ನಿರ್ಭಾಗ್ಯರು. ಎಷ್ಟು ವಿಧದಿಂದ ಅವಳಿಗೆ ಪರಿಪರಿಯಾಗಿ ಹೇಳಿದರೂ ಒಂದೇ ಸಮಯ ಅರಣ್ಯವಾಸಕ್ಕೆ ಬಂದು ಬಳಲುತ್ತಿದ್ದಾಳೆ. ತಮ್ಮ ಲಕ್ಷ್ಮಣ, ಈ ವನದಲ್ಲಿ ನಾವು ಕೆಲವು ಗಳಿಗೆ ವಿಶ್ರಾಮ ಮಾಡಿಕೊಂಡು ಮುಂದಕ್ಕೆ ತೆರಳುವಂತವನಾಗೋಣ. ಈ ಕ್ಷಣವೇ ಈ ಕೆಲವು ಹೊತ್ತು ಇಲ್ಲಿ ವಿರಮಿಸುವಂತವನಾಗೋಣ. ತಮ್ಮ ಇದೇ ನಮಗೆ ನಿಯಮ.
ನಿನಗೆ ಕಲ್ಯಾಣವಾಗಲಿ, ದೀರ್ಘ ಆಯುಷ್ಯವೂ ಲಭಿಸಲಿ. ಹಾಗೆ ಶ್ರೀರಾಮಚಂದ್ರ, ನೀವೆಲ್ಲರೂ ಈ ಕಾರಣಕ್ಕಾಗಿ ಅರಣ್ಯಕ್ಕೆ ಬಂದ ಕಾರಣವೇನು ಶ್ರೀರಾಮಚಂದ್ರ? ಸ್ವಾಮಿ ಭರದ್ವಾಜರೇ, ಸ್ವಾಮಿ, ನಮ್ಮ ಚಿಕ್ಕ ಮಾತೆಯಾದ ಕೈಕೆಯು ಪಡೆದ ವರಗಳಿಗೆ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಆಲೋಚಿಸಿದ ಕಾರಣ ನಾನು 14 ವರ್ಷ ಅರಣ್ಯದಲ್ಲಿ ಕಾಲವನ್ನು ಕಳೆಯಲು ಲಕ್ಷ್ಮಣನು ಮತ್ತು ಸೀತೆಯು ಈ ಅರಣ್ಯಕ್ಕೆ ಬಂದಿರುವರು. ನಡೆಯುತ್ತಾ ಸೀತೆಯು ಆಯಾಸದಿಂದ ಬಳಲುತ್ತಿರುವರು. ನಾವು ಇಲ್ಲಿ ವಾಸ ಮಾಡಲಿಕ್ಕೆ, ವಿಶ್ರಮಿಸಿಕೊಳ್ಳಲಿಕ್ಕೆ ಯಾವುದಾದರೂ ಒಂದು ಸ್ಥಳವನ್ನು ಬೇಡುವಂತವರಾಗಿದೆ ಎಂದು ನಿಮಗೆ. ಶ್ರೀರಾಮಚಂದ್ರ, ನಿನ್ನ ಆಜ್ಞೆ ಪ್ರಕಾರವೇ ಆಗಲಿ. ಶ್ರೀರಾಮಚಂದ್ರ, ಈ ಪಂಚವಟಿ ಪ್ರದೇಶದಲ್ಲಿ ಗೋದಾವರಿ ಎಂಬತಕ್ಕಂತಹ ನದಿಯ ತೀರದಲ್ಲಿ ನೀವು ಪರ್ಣಶಾಲೆಯನ್ನು ನಿರ್ಮಿಸಿಕೊಂಡು ಸುಖವಾಗಿರುವಂತವರಾಗಿರಿ. ಹಾಗೆ ಶ್ರೀರಾಮಚಂದ್ರ, ನಾನಿನ್ನು ಬರಲೇ? ನಿನ್ನ ಆಜ್ಞೆ ಪ್ರಕಾರವಾಗಿ ತಾವು ಹೋಗಿ ಬರುವಂತವರಾಗಿರಿ. ಪಂಚವಟಿ ಪ್ರದೇಶದಲ್ಲಿ ಪರ್ಣಶಾಲೆಯನ್ನು ನಿರ್ಮಿಸಿಕೊಳ್ಳುತ್ತಿದ್ದಾರೆ. ನೋಡು ನಿರ್ಮಲ ಜಾಲ ಸಮೀಪದೆ, ನೋಡು ನಿರ್ಮಲ ಜಾಲ ಮಾಡಿಕೊಂಡರು ಪರ್ಣಶಾಲೆಯ, ಮಾಡಿಕೊಂಡರು ಪರ್ಣಶಾಲೆಯ ಕಲವು ಕಾಲದಲೇ. ನಿರ್ಮಿಸಿಕೊಂಡದ್ದಾಯ್ತು. ಈಗ ನನಗೆ ಹೊಟ್ಟೆ ಹಸಿವಾಗುವುದು. ಈ ಕ್ಷಣವೇ ನೀವು ಅರಣ್ಯಕ್ಕೆ ಹೋಗಿ ಹಣ್ಣು ಹಂಪಲಾದಿಗಳನ್ನು ತೆಗೆದುಕೊಂಡು ಬಂದು ನಮ್ಮ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂತವರಾಗುತ್ತಮ್ಮ. ಇದೇನೇ ನಿಯಮ. ನಿನ್ನ ಆಜ್ಞಾ ಪ್ರಕಾರವಾಗಿ ವನಕ್ಕೆ ಹೋದನು ವಾಂಛೆಯಿಂದ. ಆ ಲಕ್ಷ್ಮಣನು ಹೋಗಿ ಕಂಡನು ಘನವೃಕ್ಷದಲ್ಲಿಯ ಅಂತರಿಕ್ಷದ ಮೇಲೆ ಆಯುಧವು ನಿಂತಿರಲು ಅದರ ಹದವ ನೋಡುವೆನೆಂದು ಕೊರೆಯಲು ಸಬಡರು. ಅದರಲ್ಲಿ ರುಚಿರ ಪ್ರವಾಹ ಬರಲು ಎದರಿ ಭಯಪಟ್ಟು ಭಾವ್ಯನಂ ಕೊಂಜನೆನುತ ವ್ಯಸನ ಕೊಡುತ್ತಲಿ ವೇದವೇದಾಂತನಾದ ಅಣ್ಣನಲ್ಲಿಗೆ ಹೋಗಿ ಗದ್ದರ ಕಂಠನಾಗಿ ಮುಡಿಸಲು ನಿಂತಿದೆ ಈ ಪ್ರಕಾರವಾಗಿ ಲಕ್ಷ್ಮಣನು ಯಾವ ಮುನೀಶ್ವರನು ಹತರಾಗಿ ಹೋದನು ಎಂದು ಚಿಂತೆಯಿಂದ ಕುಳಿತಿರಲು ಇತರ ಭರದ್ವಾಜ ಮುನಿಗಳು ಈ ಪ್ರಕಾರವಾಗಿ ಬಂದು ರಾಮ ಮತ್ತು ಲಕ್ಷ್ಮಣರಿಗೆ ಸಾಂತ್ವನವನ್ನು ಹೇಳುತ್ತಿದ್ದಾರೆ. ಅಖಿಲೇಶ
ಸ್ವಾಮಿ ಭರದ್ವಾಜರೇ, ಇದರ ವಿವರವನ್ನು ಸವಿಸ್ತಾರವಾಗಿ ಕೇಳುವಂತವರಾಗಿದೆ. ದಶಕಂಠ ಪೂರ್ವ ದಿಗ್ವಿಜಯದಲ್ಲಿ ತನ್ನ ತಂಗಿಯ ಗಂಡನಾದ ವಿದ್ಯುಜ್ಜಿಂಹನಂ ಕೊಂದು ಪಂಕಜಾಕ್ಷಿಯೇ ಸುಪನಕಿಯೇ ಬಾಯೆಂದು ಲಾಲಿಸಿ ಅವಳ ಕಣ್ಣೀರು ತುಳಿದು ಧರೆಯೋ ನಿನ್ನ ಮನೋಹರಿಸಿದನಾದ ಪುರುಷನ ಹೋಗೆಂದನನು ಅಗಾಂತ್ಯ ಗರ್ಭಿಣಿಯಾಗಿ ಮುಖಾಂತ್ಯ ಪಡೆದಳು ಭುಜಕುಲೋನ್ನತನ ಶ್ರೀರಾಮಚಂದ್ರ. ಪೂರ್ವದ ಕಥೆ ಹೇಗೆಂದರೆ, ಶೂರ್ಪಾನಕಿಯ ಮಗನಾದ ಜಂಬುಕಾಸುರನು ಹರಿಹರ ಬ್ರಹ್ಮ ಸ್ವರೂಪನಾದ ಆದಿತ್ಯನನ್ನು ಕುರಿತು ತಪಸ್ಸು ಮಾಡುತ್ತಿರಲು ಆತನು ಪ್ರತ್ಯಕ್ಷವಾಗದ ಕಾರಣ ಖಡ್ಗವನ್ನು ನಿರಾಕರಿಸಿದನು. ಆ ಖಡ್ಗವು ದೈವ ಕೃಪೆಯಿಂದ ಲಕ್ಷ್ಮಣನ ಕೈಗೆ ಸಿಕ್ಕು ಆ ದೈತ್ಯನೇ ಹತನಾಗಿ ಹೋದನು. ಆ ದೈತ್ಯನ ಕೈಗೆ ಈ ಖಡ್ಗವು ದೊರಕಿದ್ದರೆ ಜಗತ್ತೇ ನಾಶವಾಗಿ ಹೋಗುತ್ತಿತ್ತು. ಇದಕ್ಕೆ ಆಲೋಚನೆಯೇ ಕೈ ದಯಾನಿಧಿ. ಸ್ವಾಮಿ ಭರದ್ವಾಜರೇ, ನಿಮ್ಮ ವಿವರಣೆಯಿಂದ ನಾವು ಧನ್ಯರಾದವು. ವೇದಸ್ಥರಂತೆಯೇ ನೀವು ನಿಮ್ಮ ಗೃಹಕ್ಕೆ ತೆರಳುವಂತವರಾಗಿ. ಹಾಗಾದರೆ ಶ್ರೀರಾಮಚಂದ್ರ, ಈ ಅರಣ್ಯದಲ್ಲಿ ರಾಕ್ಷಸರ ಬಾಧೆಯು ಅಧಿಕವಾಗಿರುತ್ತದೆ. ಆದ್ದರಿಂದ ಈ ಧನುರ್ಬಾಣಗಳನ್ನು ನಿಮಗೆ ಕೊಡುತ್ತಿದ್ದೇನೆ. ಇವನ್ನು ತೆಗೆದುಕೊಂಡು ಸುಖವಾಗಿ ನೋಡುತ್ತವರಾಗಲಿ ಶ್ರೀರಾಮಚಂದ್ರ. ನಿನ್ನ ಆಜ್ಞೆ ಪ್ರಕಾರವಾಗಲಿ ಸ್ವಾಮಿ. ಸಜ್ಜನ ಪ್ರೇಮ ಈ ಪ್ರಕಾರ